ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಫೈಟ್ ತಾರಕಕ್ಕೇರಿದೆ. ಎಲ್ಲರ ಚಿತ್ತ ಈಗ ಚಿತ್ತಾಪುರದಲ್ಲಿ ನೆಟ್ಟಿದೆ. ಜೂನಿಯರ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ಸಮರದಲ್ಲಿ ಏಕಾಂಗಿಯಾಗ್ಬಿಟ್ರ. ಕೈಪಾಳಯದಲ್ಲೇ ಪ್ರಿಯಾಂಕ್ ಜೊತೆ ಕೈ ನಾಯಕರೇ ಅಂತರ ಕಾಯ್ದುಕೊಂಡ್ರ. ಸಿಎಂ ಹೊರತು ಖರ್ಗೆ ಬೆನ್ನಿಗೆ ಯಾರೂ ನಿಲ್ತಾ ಇಲ್ವಾ? ಈ ಬಗ್ಗೆ ಪ್ರಿಯಾಂಕ್ ಖರ್ಗೆ ಹೇಳೋದೇನು? ಒಡಕು ಮನೆಯಾಗಿದ್ದ ಬಿಜೆಪಿಯಲ್ಲಿ ಒಗ್ಗಟ್ಟಿನ ಮಂತ್ರ ಪಠನೆ ಶುರುವಾಗಿದ್ದು ಹೇಗೆ? ರಾಜ್ಯದಲ್ಲಿ ಶುರುವಾದಂತ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಈಗ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಅನ್ನೋ ತಿರುವು ಪಡೆದುಕೊಂಡಿದೆ. ಕಾರಣ, ನಿತ್ಯವೂ ಪ್ರಿಯಾಂಕ್ ಖರ್ಗೆ ಸಂಘ ಪರಿವಾರದ ವಿರುದ್ಧ ಕೆಂಡ ಉಗುಳುತ್ತಿದ್ದಾರೆ. ಈ ಸಾಕ್ಷಿ ತೋರಿಸಿ, ಈ ದಾಖಲೆ ತೋರಿಸಿ ಅಂತ ಸವಾಲು ಎಸೆಯುತ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ನ ಕೆಲವು ನಾಯಕರನ್ನ ಬಿಟ್ಟು ಯಾರೊಬ್ಬರೂ ಆರ್ಎಸ್ಎಸ್ ವಿಚಾರವಾಗಿ ತುಟಿ ಬಿಚ್ಚುತ್ತಿಲ್ಲ. ಎಲ್ಲರೂ ಗಪ್ಚುಪ್. ಏನಾಯ್ತು ಕೈಪಾಳ್ಯದಲ್ಲಿ? ಇದು ಪ್ರಿಯಾಂಕ್ ಖರ್ಗೆ ಅವರ ಒಂಟಿ ಹೋರಾಟ ಆಯ್ತಾ? ಇದೇ ನೆಪದಲ್ಲಿ ಮುರಿದು ಮಂಟಪವಾಗಿದ್ದ ಬಿಜೆಪಿ ಮನೆ ಮತ್ತೆ ಗಟ್ಟಿಗೊಂಡಿತಾ?